ಈ ಕಾಲದಲ್ಲಿ ಟ್ರೇಡಿಂಗ್ ಇಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಅದೇ ಒಂದು ಟ್ರೇಡಿಂಗ್ ಬಗ್ಗೆ ನಿಮಗೆ ಅನುಭವ ಇಲ್ಲದೇನೆ ಸುಮ್ಮನೆ ಯಾರೋ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಅಥವಾ ಇನ್ನೊಬ್ರು ಹೇಳಿದ್ರು ಅಂತೇಳಿ ನೀವು ಟ್ರೇಡ್ ಮಾಡಕ್ ಹೋಗಿ ಒಂದೇ ದಿನ ನಾನು ದುಡ್ಡು ಸಂಪಾದನೆ ಮಾಡಬೇಕು, ಒಂದೇ ದಿನ ನಾನು ದೊಡ್ಡ ಶ್ರೀಮಂತನಾಗಬೇಕು ಅಂತ ಏನಾದರೂ ನೀವು ಟ್ರೇಡಿಂಗ್ ಮಾಡಕ್ ಹೋದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಒಂದು ಟ್ರೇಡಿಂಗ್ ಮಾಡಬೇಕು ಅಂತಂದ್ರೆ ನಿಮಗೆ ಅದರ ಬಗ್ಗೆ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಅಂತಾದ್ರೂ ಇರಲೇಬೇಕು. ಆಮೇಲೆ ಯಾವ್ದ್ರ ಬಗ್ಗೆ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ಯಾವ ತರ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನುಭವ ಇರಬೇಕು. ಆವಾಗೇನೆ ನೀವು ಟ್ರೇಡಿಂಗ್ ಅಲ್ಲಿ ಏನಾದ್ರೂ ಆದಾಯ ಮಾಡಕ್ ಆಗೋದು. ಸುಮ್ಮನೆ ಯಾರೋ ನನ್ನ ಫ್ರೆಂಡ್ ತೋರಿಸಿದ್ರು ನಾನು ಟ್ರೇಡಿಂಗ್ ಮಾಡಿದ್ರೆ ನನಗೆ ದುಡ್ಡು ಬರುತ್ತೆ ಅಂತೇಳಿ ಅದಕ್ಕೆ ಟ್ರೇಡಿಂಗ್ ಮಾಡ್ತೀನಿ ಅಂತಂದ್ರೆ ಖಂಡಿತ ಅದು ಆ ಥರ ಆಗೋದಿಲ್ಲ. ನೀವು ನಿಜವಾಗ್ಲೂ ಟ್ರೇಡ್ ಮಾಡಬೇಕು ಅನ್ನೋದಾದ್ರೆ ಒಂದು ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಎಕ್ಸಸ್ ಅಮೌಂಟ್ ಅಂತೂ ಇರಬೇಕು. ಎಕ್ಸಸ್ ಅಮೌಂಟ್ ಅಂತ ಏನಂತಂದ್ರೆ ನನ್ನ ಹತ್ರ ಒಂದು 10,000 ರೂಪಾಯಿ ಇದೆ, ಇದು ನನಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಇದನ್ನ ನಾನು ಇನ್ವೆಸ್ಟ್ಮೆಂಟ್ ಆಗಿ ಇಟ್ಟರೆ ನನಗೇನು ತೊಂದರೆ ಆಗಲ್ಲ ಅನ್ನೋ ಕಾರಣದಲ್ಲಿ ನೀವು ಆ ಅಮೌಂಟನ್ನು ಇನ್ವೆಸ್ಟ್ ಆಗಿ ಇಟ್ಟರೆ ಅದು ನಿಮಗೆ ಮುಂದೊಂದು ದಿನ ನಿಮಗೆ ಲಾಭದಾಯಕವಾಗಿ ಬರುತ್ತೆ. ಸೊ ಇವತ್ತಿಲ್ಲ ನನ್ನ ಹತ್ರ ಸ್ಯಾಲ್ರಿ, ಇವತ್ತು ಸಂಜೆ ನನಗೆ ಸ್ಯಾಲ್ರಿ ಆಗಿದೆ, ಆ ಸ್ಯಾಲ್ರಿಯನ್ನು ತಗೊಂಡೋಗಿ ನಾಳೆ ಟ್ರೇಡಿಂಗಲ್ಲಿ ಇಡ್ತೀನಿ, ಸಂಜೆ ಅಷ್ಟೊತ್ತಿಗೆ ಲಾಭ ಬರುತ್ತೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಟ್ರೇಡಿಂಗಲ್ಲಿ ಇಮ್ಮಿಡಿಯೇಟ್ ಆಗಿ ನೀವು ಸಕ್ಸಸ್ಸನ್ನು ನೋಡೋಕ್ಕಾಗೋದಿಲ್ಲ.